ಎಷ್ಟೋ ಜಿಲ್ಲೆಗಳಲ್ಲಿ ಆಗಿದ್ದಾವೆ, ನನ್ನ ಗಮನಕ್ಕೂ ಬಂದಿದೆ. ಆ ಸಮಾಜದ ಆಸ್ತಿ ಸಮಾಜಕ್ಕಾಗಿಯೇ ಇರಬೇಕು ಅನ್ನೋದು ನನ್ನ ಒಂದು ಆಶೆ. ಈಗಾಗಲೇ ಹೇಳಿದ್ರು ನಮ್ಮ ಮುಖ್ಯದಾರ ಸಾಹೇಬರು ಸಮಾಜಕ್ಕಾಗಿ ಜೀವವನ್ನು ಕೊಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ಸಮಾಜಕ್ಕೆ ನಮ್ಮಿಂದ ಏನು ಸಾಧ್ಯ ಇದೆ ಆ ತನ್ಮನದ ಜನಗಳಿಂದ ನಾವು ಸಮಾಜದ ಸೇವೆಯನ್ನು ಮಾಡೋಣ. ಸಮಾಜವನ್ನ ಮುಂದುವರಿಸಲಿಕ್ಕೆ ಬೇರೆ ಜಾತಿಯವರು ಈಗಾಗಲೇ ನಾನು ಉಲ್ಲೇಖ ಹೇಳ್ಬೇಕಂದ್ರೆ ಕುರುಬ ಸಮಾಜದವರು ನಮ್ಮಿಂದ ಎಷ್ಟೋ ಕೆಳಗಡೆ ಇತ್ತು. ಇವತ್ತು ನೋಡಿ ಅವರ ಮಠಗಳು, ಕಾಲೇಜುಗಳು ಬೇಕಾದಷ್ಟು. ಆ ರೀತಿಯಾಗಿ ಬೇರೆ ಸಮಾಜವನ್ನ ಹೀಯಾಳಿಸೋದಕ್ಕಿಂತ ನಾವು ಬೇರೆಯವರ ಸಮಾಜಕ್ಕಿಂತ ಮುಂದುವರಿಯಬೇಕು ಒಂದು ಛಲ ಇಟ್ಕೊಂಡು ಈ ನಾರಾಯಣ ಗುರು ಸಮಾಜ ಅಂತ ನಾನು ಏನ್ ಹೇಳ್ತೇನೆ, ಬಿಲ್ಲವರು ಇರ್ಬೋದು, ನಾಮದಾರಿಗಳಿರ್ಬೋದು, ಎಲ್ಲರೂ ಸೇರಿಸಿ ಈ ನಮ್ಮ ಅಧ್ಯಕ್ಷರ ಈ ಯೂನಿವರ್ಸಿಟಿಯಲ್ಲೂ ಅವರ ಹುಮ್ಮಸ್ಸನ್ನ ನಾವು ಹುರಿದುಂಬಿಸಿದ್ರೆ ನಾವು ಏನಾದರೂ ಒಂದು ಸಾಧನೆ ಮಾಡ್ಲಿಕ್ಕಾಗುತ್ತೆ. ಸಾಧನೆ ಮಾಡುವ ಚಿತ್ರದತ್ತ ಮುನ್ನೋಗೋಣ ಅಂತ ನಾನು ತಮ್ಮನ್ನು ಕೇಳ್ಕೊಂಡು ನನಗೆ ಮಾತನಾಡ್ತೀನಿ. ಅಲ್ಲಿರ್ತಕ್ಕಂತಹ ಜಿಲ್ಲಾ ಕಮಿಟಿಯವರು ಅಲ್ಲಿ ಅಧ್ಯಕ್ಷರು ಮಾಡಿದವರು, ಕಾರ್ಯದರ್ಶಿ ಮಾಡಿದವರು, ಉಪಾಧ್ಯಕ್ಷರು ಮಾಡಿದವರು ಅದು ನಮ್ಗೆ ಗೊತ್ತಿಲ್ಲ. ವಿನಯ್ ಕುಮಾರ್ ಸ್ವರ್ಕೆ, ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರು ಸಚಿವರಿದ್ದಾಗ ಕೊಟ್ಟಂತಹ ಆ ಜಾಗ ಮುಂದೆ ಯಾವ ರೀತಿ ಅದು ಬದಲಾವಣೆ ಆಯಿತು ಅನ್ನೋದು ಆ ಆಡಳಿತ ಮಂಡಳಿಯವರಿಗೆ ಗೊತ್ತು. ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ಧಾರವಾಡಕ್ಕೆ ಆರ್ಯ ಇದೀಗ ರಾಜ್ಯ ಸಂಘಟನೆಯ ಅಧ್ಯಕ್ಷರಾದಂತಹ ತಿಮ್ಮೇಗೌಡರವರು ಆಗಮಿಸಿದರು. ಬಹು ವರ್ಷಗಳ ನಂತರ ಕೇಂದ್ರ ಸಂಘದ ಅಧ್ಯಕ್ಷರು ಉತ್ತರ ಕರ್ನಾಟಕ ಭಾಗಕ್ಕೆ ಆಗಮಿಸಿದ್ದಂತಹದ್ದು ಆರ್ಯ ಇದೀಗ ಸಮುದಾಯದಲ್ಲಿ ಒಂದು ರೀತಿಯ ಅತ್ಯಂತ ಅಚ್ಚರಿ, ಕುತೂಹಲ, ಸಂತೋಷ, ಸಂಭ್ರಮವನ್ನು ಕೂಡ ಮೂಡಿಸಿತ್ತು. ಬಹು ವರ್ಷಗಳಿಂದ ಏನು ಒಂದು ಕೇಂದ್ರ ಸಂಘ ಅಂತ ಕರೀತಾ ಇದ್ದೀವಿ, ಆರ್ಯ ಇದೀಗ ಸಮುದಾಯದ ರಾಜ್ಯ ಸಂಘಟನೆಯ ಯಾವ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗಕ್ಕೆ ಬಂದು ಆ ಸಮುದಾಯದ ಸಂಕಷ್ಟವನ್ನು, ಅಳಿಲನ್ನು ಕೇಳಿರಲಿಲ್ಲ ಇದುವರೆಗೂ ಕೂಡ. ಆದರೆ 80ನೇ ವಯಸ್ಸಿನಲ್ಲಿಯೂ ಕೂಡ ಅಧ್ಯಕ್ಷರಾದಂತಹ ತಿಮ್ಮೇಗೌಡರು ಆಗಮಿಸುವುದರ ಮೂಲಕ ಧಾರವಾಡದಲ್ಲಿ ಆರ್ಯ ಇದೀಗ ಸಮುದಾಯದ ಒಂದು ಹಾಸ್ಟೆಲ್ ಕಟ್ಟಡದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. 7 ಜಿಲ್ಲೆಗಳ ಕಾರ್ಯಕಾರಿಣಿ ಸದಸ್ಯರ ಸಭೆ ಮತ್ತು ಸಮುದಾಯ ಆರ್ಯ ಇದೀಗ ಸಮುದಾಯದ ಸಭೆಯನ್ನು ಕರೆಯಲಾಗಿತ್ತು. ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ ಸೇರಿದಂತೆ 7 ಜಿಲ್ಲೆಗಳ ಸಮುದಾಯದವರನ್ನು ಮತ್ತು ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಸಭೆಯನ್ನು ನಡೆಸಲಾಯಿತು. ಇಲ್ಲಿ ಮುಖ್ಯವಾಗಿ ಚರ್ಚೆಯಾದಂತಹದ್ದು ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಆರ್ಯ ಇದೀಗ ಸಮುದಾಯದ ಒಂದು ಆಸ್ತಿ, 2 ಎಕರೆ 31 ಗುಂಟೆ ಆಸ್ತಿ. ಇದು ಮೂಲತಃ ಆರ್ಯ ಇದೀಗ ಸಮುದಾಯದ ಸಂಘಟನೆಯ ಆಸ್ತಿಯಾಗಿತ್ತು. ಅಂದು ಸಚಿವರಾಗಿದ್ದಂತಹ ವಿನಯ್ ಕುಮಾರ್ ಸೋರ್ಕೆಯವರು ಹಾವೇರಿಯಲ್ಲಿ 2 ಎಕರೆ 31 ಗುಂಟೆ ಭೂಮಿಯನ್ನು ನಿವೇಶನವನ್ನು ಹಾವೇರಿ ಜಿಲ್ಲೆಯ ಆರ್ಯ ಇದೀಗ ಸಮುದಾಯಕ್ಕೆ ಕೊಡಿಸುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು. ಅಂದಿನ ಜಿಲ್ಲಾ ಆರ್ಯ ಇದೀಗ ಸಂಘದ, ಹಾವೇರಿ ಜಿಲ್ಲೆಯ ಆರ್ಯ ಇದೀಗ ಸಂಘದ ಅಧ್ಯಕ್ಷರಾಗಿದ್ದಂತಹ ML ಲಿಂಗರಾಜ್ ಅವರ ಹೆಸರಿನಲ್ಲಿ ನೋಂದಣಿಯಾಯಿತು. 2 ಎಕರೆ 31 ಗುಂಟೆ ಭೂಮಿ. ನಂತರದಲ್ಲಿ ಆ ಭೂಮಿ ಲಿಂಗಣ್ಣ ML ಅವರ ಹೆಸರಿನಲ್ಲಿದ್ದಂತಹ ಭೂಮಿ ಫೋರ್ಜರಿ ಸಹಿ ಮಾಡಿಕೊಂಡು ಮಾರಾಟ ಮಾಡಲಾಯಿತು ಎನ್ನುವಂತಹ ಒಂದು ಸಂಗತಿ ಹೊರಬಿತ್ತು. ಆದರೆ ಭೂಮಿ ಮಾರಾಟ ಆಗಿದ್ದಂತೂ ಸತ್ಯ. ಫೋರ್ಜರಿನೋ ಮನವೊಪ್ಪಿನೋ ಎಲ್ಲ ಜಿಲ್ಲಾ ಸಮಿತಿಯ ಸದಸ್ಯರ ಸೈನ್ಗಳು ಕೂಡ ಇದ್ದವು. ಆದರೆ ಇದು ಬಹು ವರ್ಷಗಳ ನಂತರ ಹೋರಾಟ ನಡೀತು. 2000ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಪ್ರಕರಣ. ಈ ಪ್ರಕರಣ ಕೋರ್ಟ್ ಮೆಟ್ಲನ್ನು ಕೂಡ ಏರಿದೆ. ಹಾವೇರಿ ಜಿಲ್ಲೆಯ ಆರ್ಯ ಇದೀಗ ಸಂಘದವರೆಲ್ಲರೂ ಕೂಡ ಇದನ್ನು ತೀವ್ರಗತಿಯಾಗಿ ಹೋರಾಟ ಮಾಡಿದ್ದಾರೆ. ಇಂದು ತಿಮ್ಮೇಗೌಡರವರ ಗಮನಕ್ಕೆ ತಂದರು. ಬನ್ನಿ, ಅಧ್ಯಕ್ಷರಾದಂತಹ ತಿಮ್ಮೇಗೌಡರ ಗಮನಕ್ಕೆ ತಂದಾಗ ಈ ಒಂದು ಪ್ರಕರಣವನ್ನು, ಈಗಾಗಲೇ ಹಳೆಯ ಪ್ರಕರಣ ಇದು ನನ್ನ ಗಮನಕ್ಕಿದೆ, ನೀವು ಕೇವಲ ಪತ್ರವನ್ನು ಬರೆಯುವುದರ ಮೂಲಕ, ಅರ್ಜಿಯನ್ನು ಬರೆಯುವುದರ ಮೂಲಕ, ಮನವಿಯನ್ನು ಕೊಡುವುದರ ಮೂಲಕ
ಪರಿಹಾರ ಸಿಗೋಲ್ಲ ಈ ಪ್ರಕರಣಕ್ಕೆ, ಬೆಂಗಳೂರಿಗೆ ಬನ್ನಿ, ಸಂಬಂಧಪಟ್ಟಂಥವರನ್ನು ಕಾಣೋಣ, ನಾವು ನೀವು 4 ದಿನ ಇದ್ದು ಈ ಸಮಸ್ಯೆಯನ್ನು ಪರಿಹರಿಸೋಣ ಎಲ್ಲರೂ ಕೂಡ ಸೇರಿ ಎನ್ನುವಂತಹ ಒಂದು ಭರವಸೆಯ ಮಾತನ್ನು ಹೇಳಿದರು. ಹಾವೇರಿ ಜಿಲ್ಲೆಯಲ್ಲಿ ಸಂಘಟನೆ ಇಲ್ಲ, ಮೊದಲು ನಿಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ಹೋರಾಟಕ್ಕೆ ನೀವು ಮುಂದಾಗಿ, ರಾಜ್ಯ ಸಂಘದಿಂದ ನಾವು ಬೆಂಗಳೂರಿನಿಂದ ಬಂದು ಹಾವೇರಿಯಲ್ಲಿ ಹೋರಾಟ ಮಾಡೋದಕ್ಕಾಗೋದಿಲ್ಲ. ಹಾವೇರಿಯವರು ಆರ್ಯ ಇಡಿಗ ಸಮುದಾಯದ ಹಾವೇರಿಯ ಏನು ಮುಖಂಡರಿದ್ದೀರಿ, ಸಂಘಟನೆಯವರಿದ್ದೀರಿ, ನೀವು ಹೋರಾಟಕ್ಕೆ ಮುಂದಾಗಿ ನಿಮ್ಮ ಬೆಂಬಲಕ್ಕೆ ನಾನು ಸದಾ ಇರ್ತೀನಿ ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿದರು ರಾಜ್ಯಾಧ್ಯಕ್ಷರಾದಂತಹ ತಿಮ್ಮೇಗೌಡರವರು. ಈ ಒಂದು ಸಂದರ್ಭದಲ್ಲಿ ಬೆಳಗಾಂ ಜಿಲ್ಲಾ ಆರ್ಯ ಇಡಿಗ ಸಂಘದ ಅಧ್ಯಕ್ಷರಾದಂತಹ ಬಸವರಾಜ್ ಅವರು, ಧಾರವಾಡ ಜಿಲ್ಲಾ ಆರ್ಯ ಇಡಿಗ ಸಂಘದ ಅಧ್ಯಕ್ಷರಾದಂತಹ ಡವಳಿಗೆಯವರು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆ, ಬಾಗಲಕೋಟೆ, ಬಿಜಾಪುರ ಎಲ್ಲ 7 ಜಿಲ್ಲೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ರಾಜ್ಯ ಸಂಘದ ಪದಾಧಿಕಾರಿಗಳು ಕೂಡ ಈ ಬಂದು ಏನೊಂದು ಸಭೆ ನಡೀತು, ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀಗಳಾದಂತಹ ರೇಣುಕಾನಂದ ಶ್ರೀಗಳು, ಅರುಣಾನಂದ ಶ್ರೀಗಳು ಕೂಡ ಸಾನ್ನಿಧ್ಯವನ್ನು ವಹಿಸುವುದರ ಮೂಲಕ ಸಮಾಜಕ್ಕೆ ಹಿತ ನುಡಿಗಳನ್ನು ನೀಡಿ ಆಶೀರ್ವಚನ ನೀಡಿದರು. ಧಾರವಾಡ ಎ ಸಿ ಪಿ ಅವರಾದಂತಹ ವಿನೋದ್ ಕುಮಾರ್, ಧಾರವಾಡದ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಾದಂತಹ ಜಗದೀಶ್ ಅವರು ಸೇರಿದಂತೆ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಆರ್ಯ ಇಡಿಗ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಗೌಡ್ರವರ ನೇತೃತ್ವದಲ್ಲಿ ಆರ್ಯ ಇಡಿಗ ಸಂಘದ ಏನು ಕಟ್ಟಡ ಕಾಮಗಾರಿ ನಡೀತಾ ಇದೆ ಹರಪನಹಳ್ಳಿಯಲ್ಲಿ, ಆ ಕಾಮಗಾರಿಗೆ ಅನುದಾನವನ್ನು ಸರ್ಕಾರದಿಂದ ಕೊಡಿಸಬೇಕು ಎನ್ನುವಂತಹ ಒಂದು ಮನವಿಯನ್ನು ಕೂಡ ನೀಡಲಾಯಿತು. ರಾಜ್ಯಾಧ್ಯಕ್ಷರಾದಂತಹ ತಿಮ್ಮೇಗೌಡರವರಿಗೆ, ಕಾರ್ಯದರ್ಶಿ ವೆಂಕಟೇಶ್, ಸಮಾಜದ ಮುಖಂಡರಾದಂತಹ ಗುರುಶಾಂತಪ್ಪ, ಚನ್ನಬಸಪ್ಪ, ಗಂಗಾಧರ್, ಬಸಣ್ಣ, ದೇವೇಂದ್ರಪ್ಪ ಸೇರಿದಂತೆ ಎಲ್ಲರೂ ಕೂಡ ಒಂದು ಮನವಿಯನ್ನು ಸಲ್ಲಿಸುವುದರ ಮೂಲಕ ವಿನಂತಿಸಿಕೊಂಡರು, ಬೆಂಗಳೂರಿಗೆ ಬನ್ನಿ ಎನ್ನುವಂತಹ ಮಾತನ್ನು ಹೇಳಿದರು. ರಾಜ್ಯಾಧ್ಯಕ್ಷರಾದಂತಹ ತಿಮ್ಮೇಗೌಡರವರು ಬಹುವರ್ಷಗಳ ನಂತರ ಏನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಮಿಸಿದ್ದಾರೆ ರಾಜ್ಯಾಧ್ಯಕ್ಷರು. ಆ ಒಂದು ಏನು ಸಾಕಷ್ಟು ಸಮಸ್ಯೆಗಳು ಈ ಭಾಗದ ಆರ್ಯ ಇಡಿಗ ಸಮುದಾಯದ ಸಾಗರದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದು ಕಷ್ಟವಾಯಿತು ಅಧ್ಯಕ್ಷರಿಗೆ. ಹಂತ ಹಂತವಾಗಿ ನೀವೆಲ್ಲ ಬನ್ನಿ ಬೆಂಗಳೂರಿಗೆ, ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬನ್ನಿ, ಪರಿಶೀಲನೆ ನಡೆಸೋಣ, ಸರ್ಕಾರದ ಮಟ್ಟದಲ್ಲಿ ಯಾವ ಕೆಲಸಗಳಾಗ್ತವೆ ಅವೆಲ್ಲವನ್ನು ಮಾಡೋಣ, ಸಂಬಂಧಪಟ್ಟಂತಹ ಮಂತ್ರಿಗಳ ಬಳಿಗೆ ಹೋಗೋಣ, ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ, ನಿರಂತರವಾಗಿ ನಿಮ್ಮ ಸೇವೆಗೆ ಸಿದ್ಧರಿದ್ದೇನೆ ಎನ್ನುವಂತಹ ಮಾತನ್ನು ಹೇಳಿದರು ರಾಜ್ಯಾಧ್ಯಕ್ಷರಾದಂತಹ ತಿಮ್ಮೇಗೌಡರವರು. ಆರ್ಯ ಇಡಿಗ ಸಂಘದ ರಾಜ್ಯಾಧ್ಯಕ್ಷರಾದಂತಹ ತಿಮ್ಮೇಗೌಡರವರು ಬಂದು ತಮ್ಮ ಒಂದು ಹಿತನುಡಿಗಳನ್ನು ಹೇಳುವುದರ ಮೂಲಕ ಸಮಾಜಕ್ಕೆ ಧೈರ್ಯವನ್ನು ತುಂಬಿದರು. ಶಿಕ್ಷಣ ಪ್ರೇಮಿಗಳು, ಪತ್ರಕರ್ತರು ಆದಂತಹ ಈ ನಾಗು ಕಲಾಲ್ ಅವರು ತಮ್ಮ ಒಂದು ಶೈಕ್ಷಣಿಕ ಸೇವೆಗಾಗಿ ಆರ್ಯ ಇಡಿಗ ಸಂಘಟನೆಗೆ ಒಂದು ಸ್ಕೂಲಿನ ಪರ್ಮಿಷನನ್ನು ಬಿಟ್ಟುಕೊಡುವಂತಹ ಭರವಸೆಯನ್ನು ನೀಡಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರು ಆದಂತಹ ತಿಮ್ಮೇಗೌಡರು ಸೇರಿದಂತೆ ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅವರ ಬಗ್ಗೆ. ಹಾವೇರಿ ಜಿಲ್ಲೆಯ ಆರ್ಯ ಇಡಿಗ ಸಂಘಟನೆಯ ಆಂಜನೇಯ ಅಗಡಿಯವರು, ಸಿದ್ದಣ್ಣ ಕರಡಿಗೆಯವರು ಸೇರಿದಂತೆ ಅನೇಕರು ಕೂಡ 7 ಜಿಲ್ಲೆಗಳಿಂದ ಎಲ್ಲ ಆರ್ಯ ಇಡಿಗ ಸಮುದಾಯದ ಬಂಧುಗಳು ಆಗಮಿಸಿದರು. ಕಾರ್ಯಕಾರಿಣಿ ವಿಜಯನಗರ ಜಿಲ್ಲೆಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂಥ ಮರಿಯಮ್ಮನಹಳ್ಳಿಯ ನಾಗರಾಜ್ ಅವರು ಕೂಡ ಆಗಮಿಸಿದರು. ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿಯ ಪ್ರಸಾರ. ಎಲ್ಲರಿಗೂ ಕೂಡ ನಮಸ್ಕಾರ.
ಕುಮಾರ್ ಸ್ವರ್ಕೆ, ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರು ಸಚಿವರಿದ್ದಾಗ ಕೊಟ್ಟಂತಹ ಆ ಜಾಗ ಮುಂದೆ ಯಾವ ರೀತಿ ಅದು ಬದಲಾವಣೆ ಆಯಿತು ಅನ್ನೋದು ಆ ಆಡಳಿತ ಮಂಡಳಿಯವರಿಗೆ ಗೊತ್ತು. ಫೋರ್ಜರಿ ಸಿಗ್ನೇಚರ್ ಆಗಿ ಆ ಜಾಗನ ಬೇರೆಯವ್ರಿಗೆ 2 ಎಕರೆ 31 ಗುಂಟೆ ಜಾಗ ಏನ್ ಅಧ್ಯಕ್ಷರಿದ್ರು ಅವರು 2ನೇ ಹೆಂಡತಿ ತಮ್ಮ ಅಂದ್ರೆ ಬೇರೆ ಜಾತಿಯ ಲಿಂಗಾಯತ್ ಅಂದ್ರೆ ಒಬ್ಳು ಈಡಿಗಳು ಇನ್ನೊಬ್ಳು ಲಿಂಗಾಯತ್ ಅಧ್ಯಕ್ಷರೇ ಅವರಿಗೆ ಜಾಗವನ್ನ ಮಾಡಿದ್ರು. ಹೌದು. ಆಮೇಲೆ ಆ 2000 ಇಸ್ವಿ ಏನೋ ಹೆಚ್ಚು ಕಡಿಮೆ ಆವಾಗಲಿಂದ ನಾವು ಒಂದು ಇವತ್ತಂಡ ನಾವು ಹೋರಾಟ ಮಾಡ್ತಾನೇ ಬಂದಿದ್ದೀವಿ. ಇದನ್ನ ಕಳೆದ ಬಾರಿ ಸನ್ಮಾನ್ಯ ದಿವಂಗತ JP ನಾರಾಯಣ ಸ್ವಾಮೀಜಿ ಅವರಿದ್ದಾಗ ಅವ್ರಿಗೂ ಸಹಿತ ನಾವು ಹೋಗಿ ಫೈಲ್ ಕೊಟ್ಟಿದ್ವಿ. ಇವತ್ತಿಗೂ ಸಹಿತ ಒಂದು ಪೂರ್ತಿ ಫೈಲ್ ಆ ಜಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು CSI ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ದಾಖಲಾತಿಗಳು ಇದಾವೆ. ಇದನ್ನೇ ಸಹಿತ ತಾವು ಅಧ್ಯಕ್ಷ ಆದ್ಮೇಲೆ ಸಹಿತ ತಮ್ಮಲ್ಲೂ ಸಹಿತ ಮತ್ತು JP ಸುಧಾಕರ್ ಸರ್ ಸಹಿತ ಪ್ರತಿ ಕೊಟ್ಟಿದ್ದೀವಿ. ಈ ಮೊನ್ನೆ ಸಮಾವೇಶ ಆಗೋದ್ರಿಂದ ಪೂರ್ವದಲ್ಲಿ ತಾವು ನಮಗೊಂದು ಮಾತು ಕೊಟ್ಟಿದ್ವಿ. ಹಾವೇರಿ ಜಿಲ್ಲೆಯಿಂದ ಹೆಚ್ಚು ಜನರು ಕರ್ಕೊಂಡು ಬಂದ್ರಿ, ನಿಮ್ಮ ಸಮಸ್ಯೆ ಏನೇನು ಹಾವೇರಿಗೆ ಬಂದು ನಾನು ಖುದ್ದಾಗಿ ಹಾವೇರಿನೇ ಬಗೆಹರಿಸ್ತೀನಿ ಅಂತ ತಾವು ಒಂದು ಮಾತು ಕೊಟ್ಟಿದ್ವಿ. ನಿಮ್ಮ ಮಾತಿಗೂ ಮತ್ತು ನಮ್ಮ ಹಾವೇರಿ ಜಿಲ್ಲೆಯ ಮತ್ತು ಕಾರವಾರ ಜಿಲ್ಲೆಯ EC ಮೆಂಬರ್ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾಧವಳಿಗೆ ಅವರ ಮಾತಿಗೆ ಬೆಲೆ ಕೊಟ್ಟರು. ಇಬ್ಬರು ಮಾತಿಗೆ ಬೆಲೆ ಕೊಟ್ಟು ಅತಿ ಹೆಚ್ಚು ವಾರದ್ದು ಸ್ವಲ್ಪ ನಮ್ಗೆ ಸಮಸ್ಯೆ ಆದ್ರೂ ಸಹಿತ ನಾವೇ ಎಲ್ಲ ಸುಧಾರಿಸ್ಕೊಂಡು ಅತಿ ಹೆಚ್ಚು ಜನರು ಕರ್ಕೊಂಡು ಬರೋ ಜಿಲ್ಲೆ ಹಾವೇರಿಯಲ್ಲೂ ನಮ್ದು ಒಂದು ಪಾಲಿದೆ. ಅಧ್ಯಕ್ಷರಲ್ಲಿ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಈಗಾಗಲೇ CSIಗೆ ಏನು ಕಾಮಗಾರಿ ಮಾಡ್ತಾರೆ ಅವ್ರಿಗೆ ಯಾರಿಗೂ ವಿರೋಧ ನಾವು ಮಾಡ್ತಾ ಇಲ್ಲ. ಒಂದು ವಿಷಯ ಏನಂದ್ರೆ ಅದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ವಿ. ಈಗಾಗಲೇ 2 ಎಕರೆ 31 ಗುಂಟೆ ಜಾಗ ಸಹಿತ ನ್ಯಾಯಾಲಯದಲ್ಲಿ ಅದನ್ನ ನಾವು ನ್ಯಾಯಾಲಯಕ್ಕೆ ಹಾಕಿದ್ವಿ. ಈಗಾಗಲೇ ಕೋರ್ಟಲ್ಲಿ ಇದು ನಡೀತಾ ಇದೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಅಧ್ಯಕ್ಷರೇ ತಾವು ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಗೆ ದಯವಿಟ್ಟು ಆ ಜಾಗವನ್ನು ಕೊಟ್ಟು 2 ಎಕರೆ 31 ಗುಂಟೆ ಜಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಾಗ. ಈಗ ನಮ್ಗೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಸೈಡು ಸ್ಟಾರ್ಟಿಂಗ್ ಆಗೋದೇ ಹಾವೇರಿ ಡಿಸ್ಟ್ರಿಕ್ಟ್. ಅತಿ ದೊಡ್ಡ ಜಾಗ BB ರೋಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ. ಅದನ್ನು ದಯವಿಟ್ಟು ಸಮುದಾಯಕ್ಕೆ ಹಿಂದೆ ಆಗಿರ್ತಕ್ಕಂಥ ಯಾವುದೇ ತಪ್ಪುಗಳಿದ್ರು ಸಹಿತ ಅವನ್ನೆಲ್ಲವನ್ನು ನಾವು ನಿಮ್ಮ ನೀವು ಹೇಳಿದಂತ ಆದೇಶದ ಪ್ರಕಾರ ನಾವು ನಡ್ಕೊಳ್ತೀವಿ. ನಮ್ಗೆ ದಯವಿಟ್ಟು ಆ ಜಾಗವನ್ನು ಮಾಡಿಕೊಟ್ರೆ ಮುಂಬರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮಾತುಕೊಡ್ತೀನಿ. ಇವರ ಹೇಳಿದ ಸಬ್ಜೆಕ್ಟ್ಗೆ ನಾವು ಸಮಾವೇಶ ಆದ್ಮೇಲೆ ನಮ್ಗೆ ಲೆಟರ್ ಏನ್ ಕಂಪ್ಲೇಂಟ್ ಕೊಡ್ತಿದ್ರೋ ಅದನ್ನ ಏನ್ ಮಾಡಿದೀವಿ ಅನ್ನೋದಕ್ಕೆ ರಿಪ್ಲೈ ಕೊಡ್ತೀನಿ. ನೀವು ಲೆಟರ್ ಕೊಟ್ಟ ಮೇಲೆ ಈ ನಮ್ಮ EC ಮೆಂಬರ್ 6ನೇ ಸೆಕ್ರೆಟರಿ ಅವರು ನಮ್ಗೆ ಅದನ್ನ ಡಿಪೆಂಡ್ ಮಾಡಿದ ಮೇಲೆ ಅದ್ರ ಮೇಲೆ ನಾವೇನ್ ಮಾಡಿದ್ದೀವಿ ಅದನ್ನ ಇದು ಮಾಡಿಕೊಂಡು ಅವ್ರಿಗೆ ನಾವು ಇವತ್ತು ಇಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಈ ಡಿವಿಷನ್ನಲ್ಲಿ ನೀನು ಬರಬೇಕು ಅಂತ ನಾನು ಫೋನ್ ಮಾಡಿದ್ದೀನಿ. ಬೇಕಾದ್ರೆ ನಾನು ಫೋನ್ ಚೆಕ್ ಮಾಡಿ ನಿನ್ನೆ 2 ತಾರೀಕು ಮಾಡಿದ್ದೀನಿ ಅವರಿಗೂ ಇಲ್ಲಿ ಬರಬೇಕು ಬರ್ತೀನಣ್ಣ. ನಮ್ಮ ಅಧ್ಯಕ್ಷರವ್ರೆ ನಮ್ಮ ಅಧ್ಯಕ್ಷರನ್ನ ನಾನು ಕೇಳ್ಬಿಟ್ಟು ಬೆಳಿಗ್ಗೆ ಬರ್ತೀನಣ್ಣ ಅಂತ ಹೇಳಿ ಬಂದ ತಕ್ಷಣ ಬಂದವರು ಏನಪ್ಪ ಟಿಫನ್ ಮಾಡುವಾಗ ಕೇಳಿದೆ ಬಂದಿಲ್ಲ. ಇವರು ನಮ್ಮ ಅಧ್ಯಕ್ಷರು ಕೇಳ್ಬಿಟ್ಟು ಬರ್ತಿದ್ರೆ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. ಯಾರು ಅಧ್ಯಕ್ಷರು ಅವ್ರು ನಮ್ಮ ಅಧ್ಯಕ್ಷರು ಕೇಳ್ತಿರುತ್ತಾಗ ಯಾವ ಅಧ್ಯಕ್ಷರು ಕೇಳಿರ್ತಾರೆ. ಈಗ ನಾವು ಅವ್ರ ಮನೆ ಹತ್ರ ಹೋಗಿ ಕೇಳುವಂತ ಅಧಿಕಾರ ನನಗಿಲ್ಲ. ಸಮಾಜದಲ್ಲಿ ಏನ್ ಹೇಳ್ಬೇಕು ಅದು ಹೇಳ್ಬಿಟ್ಟು ಅದಕ್ಕೆ ಏನ್ ಬೇಕೋ ಅದು ಮಾಡ್ತೀನಿ. ನೀವು ಬಂದು ಮುಂದೆ ನಿಂತ್ಕೊಳ್ಳಿ. ನಮ್ಗೆ ಹಾವೇರಿ ಡಿಸ್ಟ್ರಿಕ್ಟ್ ಆಗೈತೆ, ನೆನ್ನೆ ಆಗೈತೆ, ರಿಕಾರ್ಡ್ ಐತೆ, ಕೋರ್ಟ್ ಒಳಗೈತೆ, ಬಂದ್ರಿ 1-4 ದಿವಸ ಇದ್ರಿ ಅಲ್ಲಿ ನಿಮ್ ಜೊತೆ ತಾವು ಕರೆದ್ರೆ ಜಾಮೀನು ವಿಷಯವಾಗಿ ಅಧ್ಯಕ್ಷರು ನಾವು ಯಾವತ್ತಿದ್ರು ಅದೇ. ಈಗ ರೀಸೆಂಟ್ ಆಗಿ ಹೋದ ವಾರನೂ ಸಹಿತ ನಾನು ಲೆಟರ್ ಕಳಿಸಿದ್ದೀನಿ ಕೇಂದ್ರ ಸಂಘಕ್ಕೆ ಮತ್ತು ಈ ಕಾರ್ಯದರ್ಶಿಗೆ ಲೆಟರ್ ಕಳಿಸ್ಬಿಟ್ಟು ನಿನ್ ಕುತ್ಕೊಳ್ರಿ, ನಿಮ್ಮ ಮನೆಯೊಳಗೆ ಕುತ್ಕೊಳ್ರಿ, ನಾನು ಹೋಗಿ ಕೆಲಸ ಮಾಡೋದಿಲ್ಲ. ಅದು 100% ಅದು ಒತ್ತಾದ್ರೂ ಆಗಲ್ಲ. ನೀನು ಇಲ್ಲಿಂದ 4 ಜನ ಡಿಸೈಡ್ ಮಾಡ್ಕೊಂಡು ಅದಕ್ಕಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಬಾ. ನನ್ನ ಒಂದು ದಿವಸ ಕಾಯ್ಬೇಕಾಗತ್ತೆ. ಖಂಡಿತ ಬರ್ತೀವಿ, ಬರ್ತೀನಿ, ಮಾಡಿಸ್ಕೊಡ್ತೀನಿ. ಎಲ್ಲ ಒಂದು ಬಗ್ಗೆ ಹೇಳೋದು. ಒಂದು ರೂಮ್ ತಗೊಂಡಿದ್ದಾರೆ, ಒಂದು ರೂಮಿಗೆ 2,000 ರೂಪಾಯಿ ಅವ್ರ ಹೆಸರು ಹಾಕ್ಬಿಡುದು. ಸಾಧಾರಣ ಅರ್ಥ ಮಾಡ್ಕೊಳ್ಳಿ ಎಲ್ಲ ಒಂದೊಂದು ಅದೆಲ್ಲ ನಮ್ಮ ಮೇನ್ ಆಗಿ ಸ್ವಲ್ಪ ನಮ್ಮಲ್ಲಿ ಯಾರು ಕಲ್ತವಳಿಲ್ಲ, ಸ್ವಲ್ಪ ಕಲ್ತಿದ್ದಾರೆ. ಹೊಟ್ಟೆ ಬಾಯಿ ಬಂದು ಅವ್ರಿಗೆ ಜೀವನ ಮಾಡ್ತಿದ್ದೇವೆ ಅಂತ ಕೂಡಿ ನಾವೀಗ ಸಾಧಾರಣ 60-70 ಲಕ್ಷ ರೂಪಾಯಿ ಬಡ ವಿದ್ಯಾರ್ಥಿಗಳು. ಯಾಕೆ ನಮ್ಮ ಊಟ, ಕನ್ನಡ, ಶಿಕ್ಷೆ, ಬಗೆಗಳು, ಅಂಕೋಲ ಮತ್ತು ಎಲ್ಲ ಈ ಕಡೆ ಹುಡುಗರು ಬಹಳ ಇಂಟೆಲಿಜೆಂಟ್ ಇರ್ತಾರೆ ನಮ್ಮ ನಾಮದಾರದಲ್ಲಿ. ಆದರೆ ಅವ್ರಿಗೆ ಕಲಿಯೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಅಲ್ಲಿ ಅನ್ನ ಊಟ ಅವರೆಲ್ಲ ಬಡವರು ಧಾರವಾಡ, ದಾವಣಗೆರೆ
ಹೇಳ್ತೀನಿ, ಕೆಲಸ ಮಾಡ್ತಾನೆ, ಅದನ್ನ ಮಾಡ್ತೀರಿ. ಅದು ಬಿಟ್ಬಿಟ್ಟು ನಿಮ್ ಸಂಘಟನೆ ಇಲ್ಲ ಲೋಕಲ್ ನಲ್ಲಿ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ನಾವ್ ಏನ್ ಮಾಡ್ತೀವಿ? ಬೆಳೆದಿರೋದನ್ನ ನಮ್ಮ ಅದೇ ಓಪನ್ ಆಗಿ ಮಾತಾಡ್ಕೊಂಡು ಬೆಳೀಬೇಕು. ನಮ್ಮ ಹಿರಿಯರೆಲ್ಲ ಭಾವನೆ ಬರಬೇಕು. ನಮ್ಮ ಹಿರಿಯರೆಲ್ಲ ಭಾವನೆ ಇಲ್ಲ ಇಲ್ಲವರೆಗೂ ಆಗುತ್ತೆ. ಇಲ್ಲವರೆಗೂ ಈಗ ಕೊಡತು ಹಂಗೆ ನಾಮದಾರಿನ ಯೂನಿಟಿ, ಆದ್ರೆ ನಾಮದಾರಿನ ಜೊತೆ ಸೇರ್ಕೊಳ್ಳಕ್ಕೆ ಯಾಕೆ ಇನ್ನು ಮುಂದೆ ಹಿರಿಯರ ಜೊತೆ ಒಳಗೆ ಸೇರ್ಕೊಳ್ಳಕ್ಕೆ ಇನ್ನು ಈಗ ಅವರು ಹೇಳಿದ್ರಲ್ಲ, ನಮಗೆ ಇನ್ನ ನಾಮದಾರಿ ಅಂತಾನೆ ಗೊತ್ತಾಯ್ತೆ, ಅದಕ್ಕೆ ಆಟು ಇಲ್ಲ ಸ್ವಾಮಿ, ಆ ಥರ ಇಲ್ಲ. ನಿಮ್ಮ ತಹಶೀಲ್ದಾರರು ಎಜಿಗಳ ಹತ್ರ ಹೋಗಿ ಕೇಳಿ, ಉದಾಹರಣೆ ಅದಕ್ಕೆ ನಿಮಗೆ ಸರ್ಕ್ಯುಲರ್ ಕಳ್ಸ. ನೀವು ನಾಮದಾರಿ ಅನ್ನೋದೊಂದು ನಾಮವಚನ ಬಿಟ್ಟು ಬಿಡಿ ಅಂತ ಹೇಳಲ್ಲ, ನಿಮ್ಮ ಮಕ್ಕಳಿಗೆ ಕಲ್ಬೇಡಿ ಅಂತ ಹೇಳಲ್ಲ. ಆದ್ರೆ ಈಡೀಗ ನಾಮದಾರಿ ಅನ್ನೋದನ್ನ ನಿಮ್ಮ ಊರ್ ತಟ್ಟೆ ಕಲ್ತ್ರೆ ನೀವು ಅಲ್ಲಿ ಹೋಗಿ ಗೌರ್ಮೆಂಟ್ ಅಲ್ಲಿ ನೀವೇ ಹಕ್ಕು ಪತ್ರದಿಂದ ನನಗೆ ಕೊಡುವಂತ ಕೇಳೋ ತಾಕತ್ತು ಓಪನ್ ಮಾತಾಡ್ತೀವಿ. ಯಾರು ನಮ್ಗೇನು ಆಗ್ಬೇಕಾಗಿಲ್ಲ, ಸಮಾಜ ಬೆಳೆದಾಗ ಒಂದೇ ಗುರಿ ನಂದು, ಅದು ನಮ್ಮೆಂದು ಇದು ಉಂಟಾಗಿ ನಾಮದಾರಿಗಳು ಉಂಟಾಗಿ ಜಿಲ್ಲವರು ಉಂಟಾಗಿ ಎಲ್ಲರೂ ಉಂಟಾಗಿ 26 ಜಾತಿಗಳು ಸೇರಿದ್ರೆ ನಮ್ಮ ಟೆಂಟು ಇವತ್ತು 4ನೇ ಕ್ಲಾಸ್, ಇವತ್ತು 4ನೇ ಕ್ಲಾಸ್ 5ನೇ ಕ್ಲಾಸ್ ಐತೆ ನಮ್ಮ ಹಿಡಿಗ ಅದನ್ನು ಕಾಪಾಡಕ್ಕೆ ಬರ್ಬೇಕು. ಬಾಕಿ ಇಲ್ಲ, ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ. ಜಿಲ್ಲಾಧ್ಯಕ್ಷರು ಮಾಡಿ ನಾವೀಗ ನೀತಿಗಳು ಇಳಿಸಲಿಲ್ಲ, ಹಾಗಾಗಿ ನಾನು ಅಲ್ಲಿಂದ ಹೊರಗೆ ಬಂದಿದ್ದೀನಿ. ಈಗ ತಿಮ್ಮೇಗೌಡರು ನಮ್ಮ ಮಾದೇವಣ್ಣ ಇದ್ದಾರೆ, ಅವರ ನೇತೃತ್ವದಲ್ಲಿ ಸಮಾಜ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ, ಮುಂದೂ ಕೂಡ ಮಾಡ್ತೇವೆ. ಈ ಸಮಾಜಕ್ಕಾಗಿ ಅಳಿಲು ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಗೌರ್ಮೆಂಟ್ ಮಾಡ್ತಾರೆ, ಅದು ಗೌರ್ಮೆಂಟ್ ಇಂದಲೇ ಕೊಡ್ತಾರೆ. ನೀವುಗಳು ತಾಲೂಕು ವೈದು ಡಿಸ್ಟಿಕ್ ವೈದು ಎಲ್ಲರೂ ಸೇರಿ ಆಯಾ ತಾಲೂಕುಗಳನ್ನು ಎಲ್ಲ ಯೂನಿಟಿಯಾಗಿ ಗೌರ್ಮೆಂಟ್ ಅಧಿಕಾರಿ ಹತ್ರ ಹೋಗಿ ಡಿಸ್ಟಿಕ್ನಲ್ಲಿ ತಹಶೀಲ್ದಾರ್ ಕರಿಬೋದು, ಕರಿಬೋದು, ಯಾರು ಕರೆಸಿ ಅಲ್ಲಿ ಸ್ಪರ್ಶಿಸಿ ಅವರಿಂದ ಕಕ್ಕುವಂಥ ಇದನ್ನ ಮಾಡಿಸ್ಕೊಂಡು ಅವ್ರ ಜೊತೆ ಒಳಗೆ ಹೋಗಿ 4 ಜನ ಎಲ್ಲರೂ ಒಮ್ಮತದಿಂದ ಮಾಡಿ ರಿಕ್ವೆಸ್ಟ್ ಮಾಡಿ 20ನೇ ತಾರೀಕು ಸಾಧ್ಯವಾದರೆ ಬೆಂಗಳೂರಿನಲ್ಲಿ ಬರುವಂಥದ್ದು ನಿಯಮ ಬರ್ತದೆ. ಸತಿಶುದ್ಧರು ಗುಲ್ಬರ್ಗ ಭಾಗದಲ್ಲಿ ಬಹಳ ಪ್ರಭಾವಿತರು. ಯಾಕೆಂದ್ರೆ ಗುತ್ತೇದಾರರು ಏನಿದೆಯಲ್ಲ, ಬೆಂಕಯ್ಯ ಗುತ್ತೇದಾರರು ಎಲ್ಲ ಬಹಳ ಪ್ರಭಾವಿತವಾಗಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಂತವ್ರು. ಬರೀ ಈಡಿಗಿಲ್ಲ, ಪ್ರತಿಯೊಬ್ಬರು ಲಿಂಗಾಯತರು ಹೇಳ್ಕೊಂಡು ಪ್ರತಿಯೊಬ್ಬರ ಜನಾಂಗದ ಮನೆಗಳಲ್ಲೂ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅವ್ರ ಪ್ರಭಾವ ಇಟ್ಕೊಂಡು ಆಲೋಚನೆ ಮಾಡ್ತಾರೆ. ಅವರ ಒಂದು ಪರಂಪರೆಯಲ್ಲಿ ತುಂಬಾ ಅದ್ಭುತವಾದ ಸಂಘಟನೆ ಮಾಡ್ಕೊಂಡು ಶಿಕ್ಷಣವನ್ನ ಮಾಡ್ತಾ ಇದ್ದಾರೆ. ನಮ್ಮ ಬಸವರಾಜ್ ಬಗ್ಗೆ ಹೇಳಲೇ ಇಲ್ಲ, ಅವರೆಲ್ಲ ದೇವ್ರು ಕೊಟ್ಟಿದ್ದಾರೆ, ಸಮಾಜಕ್ಕೆ ಕೊಡ್ತೀವಿ ಅಂತಾರೆ. ಆದ್ರೆ ನಾವು ಹೋಗಿ ಬೇಡಲಿಲ್ಲ ಅಂತಂದ್ರೆ ಯಾರು ಸ್ವಲ್ಪ ಮನೆ ಬಂದು ತಗೊಂಡು ಕೊಡೋದು ಒಳ್ಳೆ ತಂದೆಯಲ್ಲಿ ಕೊಡ್ತಾರೆ, ತಂದೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆಗಿರ್ತಾರೆ ಅಂತ ಬಸವರಾಜ್ ಅವರು ಬಂದಿದ್ದಾರೆ. ಅವರು ಈ ಸಮಾಜ ಒಟ್ಟು ಮಾಡಬೇಕೆನ್ನುವಂತ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಅವರೊಟ್ಟಿಗೆ ನಾನು ಯಾವಾಗ ನಿಂತುಕೊಂಡು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಸದಸ್ಯತ್ವ ಆಗ್ಬೇಕು, ರೇಣುಕಾಶ್ರೀಗಳು ಹೇಳಿದ್ರು ನಾವು ಎಲ್ಲರೂ ಮಾಡ್ಬೇಕಂತ. ಹಾಗೆ ನಾವು ಎಲ್ಲರೂ ಒಟ್ಟಾಗಿ ಆ ಸದಸ್ಯತ್ವ ಸ್ವೀಕಾರ ಮಾಡುವ. ನಾವೆಲ್ಲರೂ ಅವರು ಹೇಳಿದಾಗೆ ಒಂದೊಂದು ಅರ್ಥಾಧಾರ ಮಾಡಿಕೊಂಡು ಬಂದಂತಾದರೆ ನಮ್ಮ ಆ ಒಂದು ಕೇಂದ್ರ ಸಂಘದಲ್ಲಿ ಬೇಕಾದ ಆ ಸವಲತ್ತು ನಮಗೂ ಸಿಗಬಹುದು. ಆ ಫೆಸಿಲಿಟಿಗಳು ಅವರು ಕೊಡ್ತಾ ಇದ್ದಾರೆ. ಹಾಗೆ ನಾವು ಎಲ್ಲ ಒಟ್ಟಾಗಿ